ಶಾರದಾ ಶಾರದಾಂ ಭೋಜವದನಾ ವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ಮಿಥುನ ರಾಶಿಯ ಮಾರ್ಚ್ ತಿಂಗಳ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಮೊದಲಿಗೆ ಈ ಮಾಸದಲ್ಲಿ ನಡೆಯುವಂತಹ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ತಿಂಗಳ 14ನೇ ತಾರೀಕಿನಂದು ರವಿಗ್ರಹ, 29ನೇ ತಾರೀಕಿನಂದು ಶನಿಗ್ರಹ ಮೀನರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ಈಗ ನಾವು ಇದನ್ನೆಲ್ಲ ಆಧರಿಸಿ ಈ ಮಾಸದಲ್ಲಿ ಮಿಥುನ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಒಂದೊಂದಾಗೆ ನೋಡ್ತಾ ಹೋಗೋಣ. ಮುಖ್ಯವಾದ ವಿಷಯ ಏನು ಅಂತ ಹೇಳಿ ಆದರೆ, ಈ ತಿಂಗಳ 29ನೇ ತಾರೀಕಿನಂದು ಶನಿಗ್ರಹ ಬದಲಾವಣೆಯನ್ನು ಹೊಂದುತ್ತಾ ಇರುವಂಥದ್ದು. ಅಂದರೆ ಇಲ್ಲಿವರೆಗೂ ಕೂಡ ಈ ಶನಿಗ್ರಹ ನಿಮಗೆ ನವಮ ಭಾವದಲ್ಲಿತ್ತು. 29ನೇ ತಾರೀಕಾದ್ಮೇಲೆ ಅದು ದಶಮ ಭಾವದಲ್ಲಿ ಇರುತ್ತೆ. ಇವೆರಡರಲ್ಲೂ ಕೂಡ ಏನು ಹೇಳುವಂತಹ ದೊಡ್ಡ ಮಟ್ಟದ ವ್ಯತ್ಯಾಸ ಅಂತ ಹೇಳುವಂಥದ್ದಿಲ್ಲ. ನವಮ ಭಾವದಲ್ಲೂ ಕೂಡ ಶನಿಗ್ರಹ ಅಷ್ಟೊಂದೇನು ಒಳ್ಳೆಯದಲ್ಲ, ಅದೇ ರೀತಿಯಾಗಿ ದಶಮ ಭಾವದಲ್ಲಿಯೂ ಕೂಡ. ಹಾಗಾಗಿ ಈ ಶನಿಗ್ರಹದ ಬದಲಾವಣೆಯಿಂದ ನಿಮಗೇನು ಸಿಕ್ಕಾಪಟ್ಟೆ ಗುರುತಿಸುವಷ್ಟು ಮಟ್ಟಿಗೆ ವ್ಯತ್ಯಾಸ ಏನು ಕೂಡ ಗೊತ್ತಾಗುವುದಿಲ್ಲ. ಹಾಗಾಗಿ ಈ ವಿಚಾರದಲ್ಲಿ ನೀವು ಅತಿ ಹೆಚ್ಚೇನು ಕೂಡ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಇನ್ನೂ ಕೂಡ ಅದು ಬದಲಾವಣೆಯನ್ನು ಹೊಂದುತ್ತಾ ಇರುವಂಥದ್ದು ಯಾವಾಗ ಹೇಳಿ, 29ನೇ ತಾರೀಕು ಆದಮೇಲೆ. ಹಾಗಾಗಿ ಮಾರ್ಚ್ ತಿಂಗಳಲ್ಲೇನೋ ಅದು ನಿಮಗೆ ನವಮ ಭಾವದಲ್ಲೇ ಸ್ಥಿತವಾಗಿರುತ್ತೆ, ಅಂತಹ ವ್ಯತ್ಯಾಸ ಏನು ಕೂಡ ಗೊತ್ತಾಗೋದಿಲ್ಲ. ಹಾಗಾಗಿ ನಾವು ಏಪ್ರಿಲ್ ತಿಂಗಳ ಭವಿಷ್ಯವನ್ನು ಯೋಚನೆ ಮಾಡುವಂತಹ ಸಂದರ್ಭದಲ್ಲಿ ಆ ಶನಿಗ್ರಹ ದಶಮ ಭಾವಕ್ಕೆ ಹೋಗುತ್ತಲ್ಲ, ಏನೇನು ಫಲಪ್ರಾಪ್ತಿ ಆಗುತ್ತೆ ಅಂತ ಹೇಳಿ ನೋಡೋಣ. ಈ ತಿಂಗಳಲ್ಲ, ಅದು ಹೇಗೂ ನವಮ ಭಾವದಲ್ಲಿ ಇರೋದ್ರಿಂದಾಗಿ ಈಗ ಅದ್ರ ಬಗ್ಗೆ ಯೋಚನೆ ಮಾಡುವಂಥದ್ದು ಬೇಡ. ಇನ್ನು ಈ ತಿಂಗಳಲ್ಲಿ ಗತ ಮಾಸದಲ್ಲಿ ಪ್ರಾಪ್ತಿಯಾದಂತಹ ಅನೇಕ ಫಲಗಳು ಈ ಮಾಸದಲ್ಲಿಯೂ ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ. ಅದರಲ್ಲಿ ಮೊದಲನೇದಾಗಿ ಉದ್ಯೋಗಕ್ಕಾಗಿ ಹಣವನ್ನು ವ್ಯಯ ಮಾಡುವಂತಹ ಯೋಗ ನಿಮಗೆ ಇದೆ. ಅಂದರೆ ನಾ ಇದನ್ನು ಹಿಂದಿನ ಮಾಸದಲ್ಲೂ ಕೂಡ ಯೋಚನೆ ಮಾಡಿದ್ದೆ. ನೀವೇನೋ ಒಂದು ಉದ್ಯೋಗ ಮಾಡ್ತಾ ಇರ್ತೀರಲ್ಲ, ಆ ಉದ್ಯೋಗವನ್ನು ಇನ್ನೂ ಕೂಡ ಚೆನ್ನಾಗಿ ಮಾಡುವುದಕ್ಕಾಗಿ ಒಂದಷ್ಟು ಹಣವನ್ನು ನೀವು ಅದಕ್ಕೆ ತೊಡಗಿಸ್ತೀರಿ. ನಾನು ಹೇಳಿದ್ನಲ್ಲ ಹೋದ ತಿಂಗಳಲ್ಲೇ, ಉದಾಹರಣೆಗೆ ಹೇಳಬೇಕು ಅಂತ ಹೇಳಿ ಅಂದರೆ, ನೀವು ಯಾವುದೋ ಒಂದು ಸಣ್ಣ ಆಹಾರದ ಉದ್ಯಮವನ್ನು ಮಾಡ್ತಾ ಇದ್ದೀರಿ ಅಂತ ಹೇಳಿ ಅಂದರೆ, ಅದನ್ನು ಇನ್ನೂ ದೊಡ್ಡ ಮಾಡುವುದಕ್ಕಾಗಿ, ದೊಡ್ಡದಾಗಿ ಬಿಲ್ಡಿಂಗ್ ಎಲ್ಲ ಕಟ್ಟುವುದಕ್ಕಾಗಿ ಒಂದಷ್ಟು ಹಣವನ್ನು ಹಾಕ್ತೀರಿ. ಒಟ್ಟಿನಲ್ಲಿ ನೀವು ಏನೋ ಒಂದು ಉದ್ಯೋಗ ಮಾಡ್ತಿರ್ತೀರಲ್ಲ, ಆ ಉದ್ಯೋಗನ ಇನ್ನೂ ಚೆನ್ನಾಗಿ ಮಾಡುವುದಕ್ಕಾಗಿ, ಹೊಸ ಹೊಸ ಮಿಷನ್ಗಳನ್ನು ತೆಗೆದುಕೊಳ್ಳುವುದಕ್ಕಾಗಿ ಆಗಿರಬಹುದು, ಈ ರೀತಿಯಾಗಿ ಒಂದಷ್ಟು ಹಣದ ವ್ಯಯವನ್ನು ಮಾಡ್ತೀರಿ ನಿಮ್ಮ ಉದ್ಯೋಗದ ವಿಚಾರದಲ್ಲಿ. ಇದು ತುಂಬ ಒಳ್ಳೆಯ ಫಲವೇ. ಇದರಿಂದ ಮುಂದೆ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಇನ್ನು ಕೃಷಿಯ ಕೆಲಸವನ್ನು ಮಾಡುವಂತಹ ವ್ಯಕ್ತಿಗಳಿಗೆ, ಚಿನ್ನದ ಮಾರಾಟ ಮಾಡುವಂತಹ ವ್ಯಕ್ತಿಗಳಿಗೆ, ಔಷಧಿಯ ಮಾರಾಟ ಮಾಡುವಂತಹ ವ್ಯಕ್ತಿಗಳಿಗೆ, ವೈದ್ಯರಿಗೆ, ರಾಜಕಾರಣಿಗಳಿಗೆ ಮತ್ತು ಸರ್ಕಾರಿ ಉದ್ಯೋಗಿಗಳಿಗೆ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಈ ರೀತಿಯಾದಂತಹ ವ್ಯಕ್ತಿಗಳ ಉದ್ಯೋಗದಲ್ಲಿ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಮುಖ್ಯವಾಗಿ ಈ ಮಾಸದಲ್ಲಿ ರವಿಗ್ರಹ ನಿಮಗೆ ದಶಮ ಭಾವದಲ್ಲಿ ಸ್ಥಿತವಾಗಿರುತ್ತೆ. ಆ ಸಂದರ್ಭದಲ್ಲಿ ಅರ್ಥಸಿದ್ಧಿ ಸದಾರೋಗ್ಯಂ ಬಂಧುಮಿತ್ರ ಸಮಾಗಮ ರಾಜದರ್ಶನ ಸಲ್ಲಾಪವು ಸುಸೌಖ್ಯಂ ದಶಗೇ ರವವು ಅಂತ ಹೇಳಿರುವಂಥದ್ದು. ಅರ್ಥಸಿದ್ಧಿ ಒಂದಷ್ಟು ಹಣಕಾಸಿನ ಆಗಮನ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಬಂಧು ಮಿತ್ರ ಸಮಾಗಮ ಒಂದಷ್ಟು ಜನ ಬಂಧುಗಳನ್ನು, ಸ್ನೇಹಿತರನ್ನೆಲ್ಲ ಭೇಟಿ ಮಾಡುವಂತಹ ಯೋಗ ಇದೆ. ರಾಜದರ್ಶನ ಸಲ್ಲಾಪು ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳ ಭೇಟಿಯನ್ನು ಮಾಡ್ತೀರಿ. ಸಮಾಜದಲ್ಲಿ ಪ್ರಮುಖವಾದ ಒಂದಷ್ಟು ವ್ಯಕ್ತಿಗಳ ಪರಿಚಯ ನಿಮಗೆ ಉಂಟಾಗುತ್ತೆ. ಅವ್ರ ಜೊತೆ ಒಂದಷ್ಟು ಮಾತನಾಡುವಂತಹ ಯೋಗಗಳೆಲ್ಲ ನಿಮಗೆ ಇದೆ. ಇನ್ನು ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿ ಆದರೆ, ಈ ಮಾಸದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಹೊಸ ವ್ಯಕ್ತಿಯ ಆಗಮನ ಉಂಟಾಗುತ್ತೆ. ಯಾರೋ ಒಬ್ಬರು ಹೊಸ ವ್ಯಕ್ತಿ ನಿಮ್ಮ ಜೀವನಕ್ಕೆ ಪ್ರವೇಶವನ್ನು ಮಾಡ್ತಾರೆ. ಆ ವ್ಯಕ್ತಿಯಿಂದಾಗಿ ನಿಮಗೆ ಒಂದಷ್ಟು ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಆ ವ್ಯಕ್ತಿಯ ಪರಿಚಯ ಇಷ್ಟು ದಿವಸ ಇರುವುದಿಲ್ಲ, ಅಥವಾ ಇದು ಏನೋ ಒಂದು ಸ್ವಲ್ಪ ಪರಿಚಯ ಇರುತ್ತೆ, ತೀರಾ ಹತ್ತಿರದ ವ್ಯಕ್ತಿ ಅವರೇನು ಕೂಡ ಆಗಿರುವುದಿಲ್ಲ. ಅಂತಹ ವ್ಯಕ್ತಿಗಳು ನಿಮಗೆ ತುಂಬ ಸ್ನೇಹಿತರಾಗ್ತಾರೆ.
ಅವರಿಂದ ನಿಮಗೆ ಒಂದಷ್ಟು ಲಾಭ ಅಂತ ಹೇಳುವಂಥದ್ದು ಈ ಮಾಸದಲ್ಲೂ ಉಂಟಾಗುತ್ತೆ. ಇನ್ನು ಮುಂದೆ ಅವರಿಂದ ನಿಮಗೆ ಒಂದಷ್ಟು ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಇನ್ನು ಇದಿಷ್ಟು ನಿಮಗೆ ಈ ಮಾಸದಲ್ಲಿ ಪ್ರಾಪ್ತಿಯಾಗುವಂತಹ ಉತ್ತಮವಾದ ಫಲಗಳು. ಈಗ ಈ ಮಾಸದಲ್ಲಿ ನೀವು 2-3 ವಿಚಾರದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕಾಗುತ್ತೆ. ಈ ವಿಚಾರವನ್ನು ನಾನು ಹಿಂದಿನ ಮಾಸದಲ್ಲಿಯೂ ಯೋಚನೆ ಮಾಡಿದ್ದೆ. ಅದೇ ರೀತಿಯಾಗಿ ಈ ಮಾಸದಲ್ಲಿಯೂ ಕೂಡ ಈ 2-3 ವಿಚಾರದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕಾಗುತ್ತೆ. ಒಂದನೇದು, ಕುಜಗ್ರಹ ನಿಮ್ಮ ರಾಶಿಯಲ್ಲೇ ಸ್ಥಿರವಾಗಿದೆಯಲ್ಲ, ಹಾಗಾಗಿ ಏನು ಹೇಳಿ, ಚೂಪಾದಂತಹ ಆಯುಧಗಳನ್ನು ಬಳಸುವಂತಹ ಸಂದರ್ಭದಲ್ಲಿ ಕತ್ತಿ, ಚಾಕು, ಈ ರೀತಿಯಾದಂತಹ ಆಯುಧಗಳು ಮತ್ತು ಬೆಂಕಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ನೀವು ಈ ಮಾಸದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗತ್ತೆ. ಇನ್ನು ವಾಹನಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿಯೂ ಕೂಡ ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕಾಗತ್ತೆ. ಇನ್ನು ನೀವು ಕುಟುಂಬಕ್ಕೆ ಅತಿ ಹೆಚ್ಚು ಸಮಯವನ್ನು ಕೊಡಬೇಕಾಗತ್ತೆ. ಯಾವಾಗಲೂ ಕೆಲಸ ಅಂತ ಹೇಳಿ ಕೆಲಸದಲ್ಲೇ ತೊಡಗಿರುವಂಥದ್ದಲ್ಲ, ಕುಟುಂಬದ ಸದಸ್ಯರಿಗೂ ಒಂದಷ್ಟು ಸಮಯವನ್ನು ನೀವು ಕೊಡಬೇಕಾಗುತ್ತೆ. ಇದಿಷ್ಟು ಕೂಡ ಹೋದ ಮಾಸದಲ್ಲಿ ಯೋಚನೆ ಮಾಡಿದಂತೆ ಈ 2-3 ವಿಚಾರದಲ್ಲಿ ನೀವು ಜೋಪಾನವಾಗಿರಬೇಕಾಗುತ್ತೆ. ಈಗ ಇದಿಷ್ಟನ್ನು ಕೂಡ ಒಟ್ಟುಗೂಡಿಸಿ ಒಂದೊಂದೇ ವಿಚಾರದಲ್ಲಿ ಈ ಮಾಸದಲ್ಲಿ ಯಾವ ರೀತಿಯಾದಂತಹ ಫಲಪ್ರಾಪ್ತಿಯಾಗಲಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಯಾವುದೇ ದೊಡ್ಡ ಮಟ್ಟಿನ ಸಮಸ್ಯೆ ಅಂತ ಹೇಳುವಂಥದ್ದಿಲ್ಲ. ಚರ್ಮಕ್ಕೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರದಲ್ಲಿ ಒಂದು ಸ್ವಲ್ಪ ನೀವು ಜೋಪಾನವಾಗಿರ್ಬೇಕಾಗುತ್ತೆ. ಕುಟುಂಬಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಚೆನ್ನಾಗೇ ಇದೆ, ಆದರೆ ಕುಟುಂಬದ ಸದಸ್ಯರಿಗೆ ನೀವು ಒಂದಷ್ಟು ಸಮಯವನ್ನು ನೀಡಬೇಕಾಗುತ್ತೆ. ವಿದ್ಯೆಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಉತ್ತಮವಾಗಿದೆ. ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಹಣಕಾಸಿನ ವ್ಯಯ ಉಂಟಾಗುತ್ತೆ. ಯಾವುದಕ್ಕಾಗಿ? ಉದ್ಯೋಗದ ವಿಚಾರಕ್ಕಾಗಿ, ನಿಮ್ಮ ಉದ್ಯೋಗವನ್ನು ಅಭಿವೃದ್ಧಿ ಮಾಡುವುದಕ್ಕಾಗಿ ನೀವು ಒಂದಷ್ಟು ಹಣದ ವ್ಯಯವನ್ನು ಮಾಡ್ತೀರಿ. ಇನ್ನು ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಮಾಸ ಉತ್ತಮವಾಗಿದೆ. ಈಗ ಈ ಮಾಸದಲ್ಲಿ ಆದಷ್ಟು ನೀವು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ಮಾಡಬೇಕು. ಹೀಗೆ ಮಾಡೋದ್ರಿಂದ ನಿಮಗೆ ಯಾವುದೇ ಅಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುವುದಿಲ್ಲ. ಜೊತೆಗೆ ಎಲ್ಲ ಶುಭ ಫಲಗಳು ಕೂಡ ಸಂಪೂರ್ಣವಾಗಿ ಪ್ರಾಪ್ತಿಯಾಗುತ್ತೆ.